ಪ್ಲಾಸ್ಟಿಕ್. ಬಿಸಿ ಬಿಸಿ ಊಟ ಇದ್ರ ಮೇಲೆ ಹೋದಾಗ ಏನಾಗುತ್ತೆ, ಪ್ಲಾಸ್ಟಿಕ್ ಅಲ್ಲಿರೋ ಕೆಮಿಕಲ್ಸ್ ಎಲ್ಲ ಊಟದ ಜೊತೆಗೆ ಒಳಗೋಗುತ್ತೆ. ಇಂಥ ತಟ್ಟೆ ಕೊಟ್ರೆ ಊಟ ಹಾಕೋ ಬದಲು ಪಾಯ್ಸನ್ ಕಳಿಸ್ತೀವಿ ಅವ್ರಿಗೆ. ಇವಾಗೆಲ್ಲ ಸ್ವಿಗ್ಗಿ, ಝೊಮ್ಯಾಟೊ, ಯಾವ್ದು ಕ್ಲೌಡ್ ಕಿಚನ್ ಎಲ್ಲ ಅಡಿಗೆ ಮನೆಯಲ್ಲೆಲ್ಲ ಕ್ಲೌಡಲ್ಲಿ ಇದೆ, ಮೇಲೆ ಆಕಾಶದಲ್ಲಿ. ನೋಡಿ ಪ್ಲಾಸ್ಟಿಕ್ಸ್, ಬ್ಲ್ಯಾಕ್ ಪ್ಲಾಸ್ಟಿಕ್, ಇದು ಪ್ಲಾಸ್ಟಿಕ್. ಎಂಡೋಕ್ರೈನ್ ಡಿಸೆಪ್ಟರ್ಸ್ ಅಂತ ಕೆಮಿಕಲ್ಸ್, ಅಂದ್ರೆ ನಮ್ಮ ಹಾರ್ಮೋನ್ಸ್ ಇರುತ್ತಲ್ಲ ಅದನ್ನೆಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಯಾರು ನೋಡಿದ್ರು ಮಕ್ಕಳಾಗಿಲ್ಲ, 5 ವರ್ಷ ಆಯ್ತು, 10 ವರ್ಷ ಆಯ್ತು. ಒಂದು ಕಾರಣ ಯಾಕೆ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸು, ಈ ಪ್ಲಾಸ್ಟಿಕ್ ಟಾಕ್ಸಿಕ್ ಕೆಮಿಕಲ್ಸ್ ಇಂದ ಎಸ್ಪೆಷಲಿ ಯಂಗರ್ ಜನರೇಷನ್ ಮಾತ್ರ ಇನ್ಫರ್ಟಿಲಿಟಿ ತುಂಬಾ ಹೆಚ್ಚಾಗಿದೆ. ಎಲ್ಲಿ ನೋಡಿದ್ರು ನೀವು ಕೇಳಿದಿರ ಕ್ಯಾನ್ಸರ್ 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 ಅಂತ, ಎಲ್ಲ ಕಡೆ ಕ್ಯಾನ್ಸರ್ಸ್ ಆಗ್ತಾ ಇದೆ. ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ, ಇಂಡಿಯಾದಲ್ಲಿ 75% ಸ್ಪೀಡಲ್ಲಿ ಕ್ಯಾನ್ಸರ್ ಗ್ರೋ ಆಗ್ತಾ ಇದೆ. ಮೇನ್ ಕ್ಯಾನ್ಸರ್ಸ್ ಯಾವುದು? ಗಟ್ ಕ್ಯಾನ್ಸರ್ಸ್, ಸ್ಟಮಕ್ ಕ್ಯಾನ್ಸರ್ಸ್, ಅದರಲ್ಲೂ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್. ಸೊ ಈ ತರ ಪ್ಲಾಸ್ಟಿಕ್ ವಿಷಯನ ತಿಂತಾದೀರಾ, ಯಾವುದೇ ಅಂತಾರಾಷ್ಟ್ರೀಯ ರೋಡ್ಗೆ ಹೋಗಿ ಪಾರ್ಸಲ್ ಮಾಡಿ ಇದರಲ್ಲೇ ಬರೋದು. ಇದು ನಾನು ಸುಳ್ಳು ಹೇಳ್ತಲ್ಲ, ನಾನು ಎಲ್ಲಿಂದ ತಂದೆ ಗೊತ್ತಾ, ಇದನ್ನ ನಮ್ಮನೆಗೆ ಬಂದಿರೋ ಪಾರ್ಸಲ್ ತಂದೆ. 500 ರೂಪಾಯಿ ಜಾಸ್ತಿ ಕೊಟ್ಟು ಒಳ್ಳೆ ಎಣ್ಣೆ ತಗೊಳ್ಳಿ, ಇನ್ನೂ 500 ರೂಪಾಯಿ ಜಾಸ್ತಿ ಕೊಟ್ಟು ಒಳ್ಳೆ ಪದಾರ್ಥ ತಗೊಳ್ಳಿ. ಅಲ್ಲಿ 500 ರೂಪಾಯಿ ಕೊಟ್ಟರೆ ಲಕ್ಷಾಂತರ ರೂಪಾಯಿ ಕೊಡೋದು ತಪ್ಪುತ್ತೆ. ಬನ್ನಿ ಪೇಷನ್ಸ್ ನೋಡ್ತೀನಿ ಈಗ. ಐ ವಿಲ್ ಕ್ವಿಕ್ಲಿ ಸಿ ಆಲ್ ಆಫ್ ಯು ವಿತ್ ಎ ಗುಡ್ ಕ್ವಾಲಿಟಿ ಫಾರ್ ಈಚ್ ಒನ್ ಆಫ್. ಆಯ್ತಾ?